ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪೂಜಾ. ಇವತ್ತಿನ ಲಾಗ್ದಾಗ ನಮ್ಮ ಫ್ರೆಂಡ್ ಮದ್ವೆ ಗ್ಲಿಮ್ಸ್ ಅದಾವ ನೋಡ್ರಿ. ಹೋದ ತಕ್ಷಣ ಆಲ್ರೆಡಿ ಎಂಗೇಜ್ಮೆಂಟ್ಗೆ ರೆಡಿ ಆಗಿದ್ರು. ಆ ಕಡೆ ಎಂಗೇಜ್ಮೆಂಟ್ ಫಂಕ್ಷನ್ ನಡೆಯಕತ್ತಿತ್ತಂದ್ರೆ ಈ ಕಡೆ ನಾವು ಫ್ರೆಂಡ್ಸ್ ಎಲ್ಲ ಭಾಳ ದಿನ ಆದ್ಮೇಲೆ ಸೇರ್ಕೊಂಡಿದ್ದಿಲ್ಲ, ಹಾಗಾಗಿ ನಾನ್ ಸ್ಟಾಪ್ ಮಾತುಗಳಿದ್ದು. ಎಂಗೇಜ್ಮೆಂಟ್ ಆದ್ಮೇಲೆ ಸಂಗೀತ ಫಂಕ್ಷನ್ ಆಕೆಂತೂ ಮಸ್ತ್ ಡ್ಯಾನ್ಸ್ ಮಾಡಿ ಸರ್ಪ್ರೈಸ್ ಹುಡುಗ. ನಾವು ಮಸ್ತ್ ಚೇರ್ ಅಪ್ ಮಾಡಿ ಹಸುವಾಗಿದ್ದು ಊಟ ಮಾಡ್ಕೊಂಡ ನೆಕ್ಸ್ಟ್ ಇದ್ದಿದ್ದ ಹಳದಿ ಫಂಕ್ಷನ್. ರಾತ್ರಿ 3:30-4 ತನ ಬರೀ ಫಂಕ್ಷನ್ ಆಗಿತ್ತು. ನೆಕ್ಸ್ಟ್ ಟೈಮ್ ಮುಹೂರ್ತ ಮತ್ತು ರಿಸೆಪ್ಷನ್ ನನ್ನ ಲುಕ್ ಹಿಂಗಾಗಿತ್ತು. ಹೆಂಗ್ ಅನ್ಸತ್ತೀನಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ತಾಳಿ ಕಟ್ಸ್ಕೊಳ್ಳಾಗಂತೂ ಅಕ್ಕಿ ಎಮೋಷನಲ್ ಆಗಿದ್ಲ, ಅಕ್ಕಿ ನೋಡಿ ನಾವೆಲ್ಲ ಎಮೋಷನಲ್ ಆಗಿದ್ವಿ. ಯಾಕಂದ್ರೆ ನೆಕ್ಸ್ಟ್ ನಾವು ಕ್ಯೂದಾಗ ಅದೀವಲ್ಲ. ದ ಫನ್ ಮೂಮೆಂಟ್ ಏನಪ್ಪಾ ಅಂದ್ರೆ ಆಲ್ರೆಡಿ ಯಾರೋ ಅವ್ರಿಗೆ ಬೊಕೆ ಕೊಟ್ಟು ವಿಶ್ ಮಾಡಿ ಹೋಗಿದ್ರೆ ನಾವೆಲ್ಲ ಫ್ರೆಂಡ್ಸ್ ಸೇರ್ಕೊಂಡು ಖಾಲಿ ಕೈಲಿ ಹೆಂಗ ಹೋಗೋದಂತ ಅರ್ಧ ಬೊಕೆ ತಗೊಂಡ್ ಎಲ್ಲ ಹೋಗಿ ಮತ್ತೆ ಫೋಟೋ ತಗೊಂಡ್ವಿ. ಹರಿ ನಮ್ಮ ಉತ್ತರ ಕರ್ನಾಟಕ ಮದ್ವೆ ಒಳಗೆ ಇನ್ನೊಂದು ಸ್ಪೆಷಲ್ ಏನಪ್ಪಾ ಅಂದ್ರೆ ಸುರ್ಗಿ ಸಾಮಾನುಗಳು. ಹೆರಿನ ಕಡೆದವ್ರ ಗಂಡ್ ಮನಿಗೆ ಏನೇನ್ ಕೊಟ್ಟಾರಂತ ನೋಡೋದ ಚಂದ. ಈಗ ಮದ್ವೆ ಊಟದಾಗ ಏನೇನಿತ್ತ ನೋಡೋಣ ಬರ್ರಿ. ಮೊದಲು ಸ್ಟಾರ್ಟ್ ಆಗದ ಸಲಾಡಿಂದ, ಆಮೇಲೆ ಕುಂದ ಮಾಡಿಸಿದ್ರ, ವೆಜ್ ಕುರ್ಮಾ, ಉಪ್ಪಿನಕಾಯಿ, ಕಾಳು ಪಲ್ಯ, ಚಪಾತಿ, ಬಜ್ಜಿ, ಜಿಲೇಬಿ ಇತ್ತ. ನಾನು ತಿನ್ನಂಗಿಲ್ಲ, ಹಾಕ್ಸ್ಕೊಲಿಲ್ಲ. ಉಳ್ಳಾಗಡ್ಡಿ ಪಚ್ಚಡಿ, ಖಾರ ರೊಟ್ಟಿ, ಆಮೇಲೆ ಅನ್ನ ಸಾರ.